ವಿಜೇಂದ್ರ ಹೇಳ್ತಾರೆ ಯತ್ನಾಳ್ ಅವರು ಉಚ್ಚಾಟನೆ ಪಕ್ಷಕ್ಕೆ ಲಾಭ ಏನಾಗಿಲ್ಲ ನಿಜ, ಆದ್ರೆ ಪಕ್ಷ ಸಂಘಟನೆ ಆಗ್ತಾ ಇದೆ, ಒಕ್ಕಟ್ಟಾಗಿದೆ ಅಂತ. ಎಲ್ಲಿ ಒಕ್ಕಟ್ಟಾಗಿದೆ? ಇವರು ಯಾವ ಸಮಾಜಕ್ಕೂ ಯಾರೂ ಬರಲ್ಲಾಗ್ಯಾರ. ಎಲ್ಲಿ ಬಿಜಾಪುರ ಜಿಲ್ಲಾದಾಗನೇ ನೋಡ್ರಿ, ಇವರೆಲ್ಲ ಇಷ್ಟೆಲ್ಲ ಕೂಡಿ ಒಂದು 15 ದಿವಸದಿಂದ ತಯಾರಿ ಮಾಡಿ 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 ಎಷ್ಟು ಜನ ಮಾಡಿದ್ರು? ದರ್ಬಾರ್ ಸ್ಕೂಲ್ನಾಗ ಎಷ್ಟು ಜನ ಇದ್ದರು ವಿಜೇಂದ್ರ ಭಾಷಣ ಮಾಡಾಗ? ನಿನ್ನೆ ನೀವು ಪ್ರೆಸ್ ಮೀಟ್ ಮಾಡಾರಲ್ಲ ಬಿ ಜೆ ಪಿ ಮಹಾನ್ ನಾಯಕರೆಲ್ಲ ಕೂಡಿ, ನಿನ್ನೆ ನೀವು ಅಂಥ ಪರಿಸ್ಥಿತಿ ಯಾಕೆ ಬತ್ತತ್ತ? ಇಡೀ ರಾಜ್ಯದಲ್ಲೇ ಯಶಸ್ವಿ ಆಗೈತೆ ಅಂತ ಹೇಳಿ ನೀವು ಹೇಳ್ಕೊತ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಬತ್ತು? ಬಿಜಾಪುರನೂ ಫೇಲ್ ಆಗಿದೆ, ನಿನ್ನೆ ದಾವಣಗೆರೆ ಫೇಲ್ ಆಗಿದೆ, ಹಾವೇರಿ ಫೇಲ್ ಆಗಿದೆ, ಅಲ್ಲಿ ಬೊಮ್ಮಾಯಿರು ಬಂದಿಲ್ಲ. ಯಾರು ಪ್ರಮುಖರದಾರ ಅವರೇ ಬರ್ತಾಯಿಲ್ಲ ಅಂದಾಗ ಇದು ಕೇವಲ ವಿಜೇಂದ್ರ ಕುರ್ಚಿ ಉಳಿಸುವ ಯಾತ್ರೆ, ಅಟ್ಟು ಬಿಟ್ಟರೆ ಏನೂ ಇಲ್ಲ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅದು ಮಾನಹಾನಿ ಆಗ್ತೀವಲ್ಲ, ಇವತ್ತು ಸಿದ್ದೇಶ್ವರ ಸಂಸ್ಥೆ ನಿರ್ಣಯ ತೊಗೊಂಡಿದ್ದೀವಿ, ಅದು ಮಾನಹಾನಿ ಆಗ್ತೀವಿ. ಯಾರ್ಯಾರು ಪತ್ರಿಕಾಗೋಷ್ಠಿಯಲ್ಲಿದ್ದರು ಅವರೆಲ್ಲರ ಮ್ಯಾಗೂ ಮಾನಹಾನಿ ಆಗ್ತೀವಿ. ಅದು ಯಾವುದೇ ದಾಖಲೆ ಇರದೆ ಏನು ಆರೋಪ ಮಾಡ್ಯಾರಲ್ಲ, ಅದಕ್ಕೆ ಅದನ್ನು ಮಾಡಬೇಕು. ಇಲ್ಕಂದ್ರೆ ಬೇಸರತ್ತಾಗಿ ಹಿಂದೂ ಸಮಾಜದ ಕ್ಷಮೆ ಬೇಡಬೇಕು. ಇಲ್ಲಾಂದರೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಬಿಡುವುದಿಲ್ಲ. 28ನೇ ತಾರೀಕಿಗೆ ಏನಾದರೂ ಅವರು ಮೊದಲಿನ ಎಲ್ಲ ಇದರಲ್ಲಿ ನೋಡಿಬಿಟ್ರೆ ಬೆನೆಗೆ ಬೆಂಕಿ ಹಚ್ಚೋದು, ಹಿಂದೂ ಆಸ್ತಿಗಳನ್ನು ಹಾಳು ಮಾಡುವಂಥದ್ದು ಏನೋ ಪ್ರಯತ್ನ ಮಾಡಿದ್ರೆ ಅದರ ಭೀಕರ ಪರಿಣಾಮ ಆಗ್ತದೆ. ನಾನು ಇವತ್ತನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗೃಹ ಮಂತ್ರಿಗಳ ಪತ್ರ ಬರೆದಿದ್ದೀನಿ. ಯಾವುದೇ ಹಿಂದೂಗಳ ಹಾನಿ ಆದರೆ ಯಾರು ಅದರ ನೇತೃತ್ವ ತೊಗೊಂಡಿರ್ತಾರೆ ಅವರಿಂದಲೇ ವಸೂಲಿ ಮಾಡಬೇಕು. ಆ ರೀತಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಒಂದು ವೇಳೆ ಅವರು ಕೆಲವೊಂದು ಗುಂಡಾಗಳನ್ನು ತಂದು ಏನಾದರೂ ಮಾಡಿದ್ರೆ ಮರುದಿವಸನೇ ಇಡೀ ಕರ್ನಾಟಕದಿಂದ ನಾವು ಜನ ಸೇರಿಸಿ ಅವ್ರು 1 ಲಕ್ಷ ತರಲ್ಲ, ನಾವು 10 ಲಕ್ಷ ಸೇರ್ಬೇಕಾಗ್ತದೆ. ಅದಕ್ಕೆ ಇಂಥ ಎಚ್ಚರಿಕೆ ಇಂಥದ್ದು ಏನಾರು ನಾಟಕ ಅವ್ರು ಮಾಡಿದ್ರೆ ನಾವು ಸುಮ್ಮಕೊಂಡಿರೋದಿಲ್ಲ. ಅದಕ್ಕೆ ನಾನು ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಅವ್ರಿಗೆ ಏನೇ ಪರ್ಮಿಷನ್ ಕೊಡಬೇಕಾದ್ರೆ ಅವ್ರ ಕಡೆ ಬಾಂಡ್ ಬರ್ಸೋಗ್ಬೇಕು. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಹಿಂದೂಗಳ ಆಸ್ತಿ ಪಾಸ್ತಿ ಏನಾರೇ ಆದರೆ ನಿಮ್ಮಿಂದ ವಸೂಲಿ ಮಾಡಲಾಗೋದು ಬರೆದು ಕೊಟ್ಟರೆ ಮಾಡಲಿ. ಪ್ರಜಾತಂತ್ರದಲ್ಲಿ ಹೋರಾಟ ಅವ್ರ ಪ್ರತಿಭಟನೆ ಇರ್ತದೆ. ಆದರೆ ಗುಂಡಾಗಿರಿ ಮಾಡ್ತೀನಿ, ಏನಾರು ಕೊಲ್ತೀನಿ, ಸುಡ್ತೀನಿ ಅನ್ನೋಂಥದ್ದು ಏನಾರು ಇದ್ದರೆ ಅದಕ್ಕೆ ಯಾವ ಹಿಂದೂಗಳೂ ತಯಾರದಾರೆ, ಎದುರಿಸ್ತೀವಿ ನಾವು. ನಮ್ಮಲ್ಲಿ ತಾಕತ್ತಿದೆ. ನಾವೇನಂದು ಕ್ಷಮಾಗಿಮ ಬಿಡುವಂಥದ್ದು ಪ್ರಶ್ನೆನೇ ಇಲ್ಲ. ನಾವೇನು ಹೇಳಿದ್ದೀವಿ ಅದಕ್ಕೆ ನಾವು ಬದ್ಧದೀನಿ. ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜನ್ಮ ದಿವಸನೇ ಹೇಳೀನಿ. ಅಷ್ಟು ನೀವು ಮಾಡ್ತೀನಿ ಅಂದ್ರೆ ಮಾಡಿ, ನಾವು ತಯಾರಿದ್ದೀವಿ.